ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಒಂದು, ಜೂನ್ 4 ಬಳಿಕ ಬಿಜೆಪಿ ವಿಭಜನೆಯಾಗುತ್ತಾ? 2, ಬಿಜೆಪಿಗೆ 220ರಿಂದ 230 ಸೀಟುಗಳು ಮಾತ್ರ ಸಿಗುತ್ತಾ? 3, ಮುಸ್ಲಿಮರ ಬಗ್ಗೆ ಪದೇ ಪದೇ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಮಾತಾಡಲು ಕಾರಣ ಏನು? ಹಾಗಂತ ನಾನು ಹೇಳ್ತಾ ಇಲ್ಲ ಬಿಜೆಪಿ ಮರಳಿ ಅಧಿಕಾರಕ್ಕೆ ಬರಲು ಸಾಧ್ಯವೇ ಇಲ್ಲ ಅಂತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪರಕಾಲ ಪ್ರಭಾಕರ್ ಹೇಳ್ತಾ ಇದ್ದಾರೆ. ಅವರು ಬರೇ ಹೇಳುವುದಷ್ಟೇ ಅಲ್ಲ, ಪಕ್ಕಾ ಲೆಕ್ಕಾಚಾರದ ಜೊತೆಗೆ ಹೇಳ್ತಾ ಇದ್ದಾರೆ. You know, I just saw, I think yesterday, the Home Minister Shaw had said that they had already reached the 272 mark or 270. And, you know, out of 379, if they say that they have already reached 270, he's talking about a strike rate of about 72 to 73%. I think it's impossible. My overall feeling, Karan, which I've been saying it for quite some time, as you know, is that, you know, at the end of the day, after all the phases are complete, I think the BJP will be somewhere around 220 and 230. That's my feeling. ಅವರ ಪ್ರಕಾರ 2014ರಲ್ಲಿ ಭ್ರಷ್ಟಾಚಾರ ಮತ್ತು 2019ರಲ್ಲಿ ಪುಲ್ವಾಮಾವು ಬಿಜೆಪಿಯ ಕೈ ಹಿಡಿದಿತ್ತು. ಆದರೆ ಈ ಬಾರಿ ಬಿಜೆಪಿಗೆ ಊರುಗೋಲು ಯಾವುದೂ ಇಲ್ಲ. ಕರ್ನಾಟಕ, ಕೇರಳ, ತೆಲಂಗಾಣ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಪುದುಚೇರಿಯಲ್ಲಿ ಒಟ್ಟು 130 ಲೋಕಸಭಾ ಸ್ಥಾನಗಳಿವೆ. ಕಳೆದ ಬಾರಿ ಬಿಜೆಪಿ 29 ಸ್ಥಾನಗಳನ್ನು ಗೆದ್ದಿತ್ತು. ತೆಲಂಗಾಣದಲ್ಲಿ 4 ಸ್ಥಾನಗಳನ್ನು ಗೆದ್ದಿದ್ರೆ ಕರ್ನಾಟಕದಲ್ಲಿ 25 ಸ್ಥಾನಗಳನ್ನು ಗೆದ್ದಿತ್ತು. ಆದರೆ ಈ ಬಾರಿ ಹೆಚ್ಚೆಂದರೆ ಕರ್ನಾಟಕದಲ್ಲಿ 10ರಿಂದ 12 ಸ್ಥಾನಗಳನ್ನು ಮತ್ತು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಹೆಚ್ಚೆಂದರೆ 5 ಸ್ಥಾನಗಳನ್ನು ಗೆಲ್ಲಬಹುದು ಎಂಬ ಲೆಕ್ಕಾಚಾರ ಇದೆ. ಅಂದರೆ ದಕ್ಷಿಣ ಭಾರತದಲ್ಲಿ ಹೆಚ್ಚೆಂದರೆ 14 ಸ್ಥಾನಗಳನ್ನಷ್ಟೇ ಬಿಜೆಪಿ ಗೆಲ್ಲಬಹುದು ಎಂಬ ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ಇನ್ನು ಉತ್ತರ ಭಾರತದಲ್ಲೂ ಬಿಜೆಪಿಯ ಸ್ಥಿತಿ ನೆಟ್ಟಗಿಲ್ಲ. ಉತ್ತರ ಪ್ರದೇಶದಲ್ಲಿ ಹೆಚ್ಚೆಂದರೆ 50 ಸ್ಥಾನಗಳು ಬಿಜೆಪಿಗೆ ಸಿಗಬಹುದು ಎಂದು ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ಅದರ ಆಚೆಗೆ ಮಧ್ಯಪ್ರದೇಶ, ರಾಜಸ್ಥಾನ, ಬಿಹಾರ, ಛತ್ತೀಸ್ಗಢ, ಜಾರ್ಖಂಡ್ ಮತ್ತು ದಿಲ್ಲಿಯಲ್ಲಿ ಬಿಜೆಪಿಗೆ ಕಳೆದ ಬಾರಿಗಿಂತ 30 ಸ್ಥಾನಗಳು ಕಡಿಮೆಯಾಗಬಹುದು ಎಂದು ಹೇಳಲಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಕಳೆದ ಬಾರಿ ಬಿಜೆಪಿ 23 ಸ್ಥಾನಗಳನ್ನು ಗೆದ್ದಿತ್ತು. ಈ ಬಾರಿ ಅದರ ಅರ್ಧದಷ್ಟು ಸ್ಥಾನಗಳಷ್ಟೇ ಸಿಗಲಿದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಕಳೆದ ಬಾರಿ ಬಿಜೆಪಿ 18 ಸ್ಥಾನಗಳನ್ನು ಗೆದ್ದಿತ್ತು. ಈ ಬಾರಿ ಹೆಚ್ಚೆಂದರೆ 12 ಸ್ಥಾನಗಳನ್ನಷ್ಟೇ ಗೆಲ್ಲಬಹುದು ಎಂದು ಹೇಳಲಾಗ್ತಾ ಇದೆ. ಅಂದರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಕಳೆದ ಬಾರಿಗಿಂತ ಅರ್ಧದಷ್ಟು ಸ್ಥಾನಗಳನ್ನು ಕಳ್ಕೊಂಡ್ರೆ ಉತ್ತರ ಭಾರತದಲ್ಲಿ 75 ಸ್ಥಾನಗಳನ್ನು ಕಳ್ಕೊಳ್ಳಬಹುದು ಎಂದು ಪರಕಾಲ ಪ್ರಭಾಕರ್ ಅವರ ಲೆಕ್ಕಾಚಾರ ಹೇಳುತ್ತೆ. There are 2 points come out very prominently in North India. One, the BJP is not able to add seats. One. 2, the BJP is not able to retain the last score. 3, of course, you know, as a follow-up to that, is that it is losing. It's losing about, I think if you all put everything together that I said, it's losing about 75 seats there. In North India? In North India. ಹಾಗೆಯೇ ಒಡಿಶಾ ಮತ್ತು ಈಶಾನ್ಯ ಭಾರತದ ಲೆಕ್ಕಾಚಾರವನ್ನು ಮಾಡಿದರೆ ಬಿಜೆಪಿ ಒಟ್ಟು 102 ಸ್ಥಾನಗಳನ್ನು ಕಳಕೊಳ್ಳಲಿದೆ ಎಂದು ಅವರು ಹೇಳ್ತಾ ಇದ್ದಾರೆ. Will they gain any seats in Odisha? I know you said you expect them to lose seats in the northeast, including Assam. Will they gain any seats in Odisha? Unlikely, especially after the recent utterances of the Prime Minister against Biju Janata Dal and Mr. Patnaik. I think whatever little chances they had of any gain or even chance of retaining their, I think they have over 9 there. I think they have 11 or 12. Yeah, I think they are risking those numbers there. 2019ರಲ್ಲಿ 303 ಸ್ಥಾನಗಳನ್ನು ಗೆದ್ದಿದ್ದ ಬಿಜೆಪಿ ಈ ಬಾರಿ 200ಕ್ಕೆ ಕುಸಿದ್ರೆ ಪರಿಣಾಮ ಏನಾಗಬಹುದು ಎಂಬ ಚರ್ಚೆ ಕೂಡ ನಡೀತಾ ಇದೆ.
ಬಿಜೆಪಿ ಎರಡಾಗಿ ಹೋಳಾಗಲಿದೆ ಎಂದು ಈಗಾಗಲೇ ಉದ್ಧವ್ ಠಾಕ್ರೆ ಹೇಳಿದ್ದಾರೆ. ಬಿಡಿ, ಇದನ್ನು ರಾಜಕೀಯ ಹೇಳಿಕೆ ಎಂದು ತೆಗೆದುಕೊಂಡ್ರು ಬಿಜೆಪಿಯ ಒಳಗೆ ಎಲ್ಲವೂ ಸುಖವಾಗಿಲ್ಲ ಎಂಬುದಕ್ಕೆ ಆಧಾರಗಳೇ ಬೇಕಾಗಿಲ್ಲ ಅನಿಸುತ್ತೆ. ಬಿಜೆಪಿಯಲ್ಲಿ ಉಗ್ರವಾದಿಗಳು ಮತ್ತು ಮಿತವಾದಿಗಳು ಎಂಬ ಎರಡು ತಂಡ ಇದೆ. ಮಿತವಾದಿಗಳ ತಂಡಕ್ಕೆ ಗಡ್ಕರಿ ನಾಯಕತ್ವ ನೀಡ್ತಾ ಇದ್ದಾರೆ. ಸದ್ಯ ಉಗ್ರವಾದಿಗಳು ಮೇಲುಗೈ ಪಡೆದಿರುವುದರಿಂದ ಗಡ್ಕರಿ ಪಾಳೆಯದ ಸದ್ದು ಕೇಳ್ತಾ ಇಲ್ಲ. ಆದರೆ ಬಿಜೆಪಿಗೆ ಅಧಿಕಾರ ಕೈತಪ್ಪಿದ್ರೆ ಇದು ಬಹಿರಂಗಕ್ಕೆ ಬರಲಿದೆ ಎಂದು ಹೇಳಲಾಗ್ತಾ ಇದೆ. ಈಗಾಗಲೇ ಟಿಕೆಟ್ ಕೈತಪ್ಪಿದವರು ಆಂತರಿಕವಾಗಿ ಪರಸ್ಪರ ಸಂಪರ್ಕದಲ್ಲಿದ್ದಾರೆ. ಕರ್ನಾಟಕದಲ್ಲಿ ಟಿಕೆಟ್ ಕೈತಪ್ಪಿರುವ ಅನಂತಕುಮಾರ್ ಹೆಗಡೆ ಎಲ್ಲೂ ಪ್ರಚಾರಕ್ಕೇನೆ ಹೋಗಿಲ್ಲ. ಟಿಕೆಟ್ ಕೈತಪ್ಪಿರುವ ಪ್ರತಾಪ್ ಸಿಂಹ, ಕಟೀಲ್, ಸದಾನಂದ ಗೌಡ ಮುಂತಾದವರು ಒಳಗೊಳಗೆ ಕುದೀತಾ ಇದ್ದಾರೆ. ಉತ್ತರ ಭಾರತವಂತೂ ಬೂದಿ ಮುಚ್ಚಿದ ಕೆಂಡದಂತಿದೆ. ಮುಖ್ಯಮಂತ್ರಿ ಹುದ್ದೆ ಕೈತಪ್ಪಿರುವ ಮಧ್ಯಪ್ರದೇಶದ ಶಿವರಾಜ್ ಸಿಂಗ್ ಚೌಹಾಣ್, ರಾಜಸ್ಥಾನದ ವಸುಂಧರಾ ರಾಜೇ ಸಿಂಧಿಯಾ, ಹರಿಯಾಣದ ಖಟ್ಟರ್ ಮುಂತಾದವರು ಸಂದರ್ಭಕ್ಕಾಗಿ ಕಾಯ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಒಂದು ವೇಳೆ ಸರ್ಕಾರ ಪತನವಾದರೆ ಮೋದಿ ಮತ್ತು ಅಮಿತ್ ಶಾರ ವಿರುದ್ಧ ಅಸಮಾಧಾನ ಭುಗಿಲೇಳಲಿದೆ ಎಂಬ ಲೆಕ್ಕಾಚಾರವು ನಡೀತಾ ಇದೆ. ಮಾತ್ರ ಅಲ್ಲ, ಸೈಡ್ಲೈನ್ಗಾದ ನಾಯಕರು ಮತ್ತೆ ಮುನ್ನೆಲೆಗೆ ಬಂದು ಪಕ್ಷದ ಮೇಲೆ ಹಿಡಿತ ಸಾಧಿಸಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಬಹುಶಃ ಮುಸ್ಲಿಮರನ್ನೇ ಗುರಿ ಮಾಡಿ ಮೋದಿ ಮತ್ತು ಅಮಿತ್ ಶಾ ಭಾಷಣ ಮಾಡುವುದಕ್ಕೆ ಈ ಸೋಲಿನ ಭೀತಿಯೇ ಕಾರಣ ಆಗಿರಲೂಬಹುದು. Gadiar Group of companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.